ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಮಳೆ ಬಂದ್ಬಿಟ್ರೆ ಅಲ್ಲಿ ಯಾವ ರೀತಿಯಾಗಿ ಪ್ರವಾಹ ನಿರ್ಮಾಣವಾಗುತ್ತೆ ಅನ್ನೋದು ಮತ್ತೊಂದು ಸಲ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆಯನ್ನ ಅಲ್ಲಿ ಅನುಭವಿಸ್ತಾ ಇದ್ದಾರೆ ಜನ. ನದಿ ತೀರದ ಪ್ರದೇಶಗಳಲ್ಲಿ ನೆರೆ ಆವರಿಸ್ಕೊಂಡ್ಬಿಟ್ಟಿದೆ. ಈಗ ಇಲ್ಲಿ ಗೋಕಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಘಟಪ್ರಭಾ ನದಿ ನೀರು ಹಿರಣ್ಯಕೇಶಿ ಮತ್ತು ಘಟಪ್ರಭಾ ನದಿ ಅಬ್ಬರಕ್ಕೆ ಅವಾಂತರ ಸೃಷ್ಟಿಯಾಗಿದೆ. ಹಿಡಿಕಾಲ್ ಡ್ಯಾಂನಿಂದ 65,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ನದಿ ತೀರದ ಪ್ರದೇಶಗಳಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಅಲ್ಲಿ ಎಲ್ಲವೂ ಕೂಡ ಜಲಾವೃತವಾಗಿ ಹೋಗ್ಬಿಡುತ್ತೆ. ಇಡೀ ಊರಿಗೆ ಊರೇ. ಕಾರಣ ನದಿ ತೀರದಲ್ಲೇನೆ ಗ್ರಾಮಗಳಿದೆ. ಅಲ್ಲಿ ಒಂದು ಏರಿಯಾ ಇದೆ, ಆ ಭಾಗದಲ್ಲಿ ಏನೋ ಹೆಸರಿದೆ, ನಾನು ಗೊತ್ತಿದ್ದೀನಿ. ಪೂರ್ತಿಯಾಗಿ ಅದು ಮುಳುಗಡೆ ಆಗ್ಬಿಡುತ್ತೆ ಸಂಪೂರ್ಣವಾಗಿ. ಹಿಂದೆ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನೀರು ಬಂದಿದ್ದಲ್ಲಿ ಹೋಗಿದ್ದೀನಿ. ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕಷ್ಟ ರೀ, ಭಾಳ ಕಷ್ಟ. ಬಟ್ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾ? ಇಲ್ಲ, ಅವರು ಆಗಲ್ಲ, ಅಲ್ಲೇ ಬೇಕು ಅಂತ. ಬಟ್ ಅದು ವ್ಯವಸ್ಥೆ ಆಗಿತ್ತು, ಅವ್ರನ್ನೆಲ್ಲೋ ಒಂದು ಕಡೆ ಶಿಫ್ಟ್ ಮಾಡಬೇಕು, ಏನೋ ಮಾಡಬೇಕು ಅಂತ. ಬಟ್ ಅದೇನಾಗಿದೆ, ನದಿ ತೀರದಲ್ಲಿರುವಂಥ ಕೆಲ ಮನೆಗಳಿಗೆ ಬೇರೆ ವ್ಯವಸ್ಥೆ ಆಗ್ತಾ ಇದೆ. ಬಟ್ ಸಂಪೂರ್ಣವಾಗಿ ಅಲ್ಲಿ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಇದೆ. ಬಟ್ ಅದು ಆಗ್ತಾ ಇಲ್ಲ. ಬಟ್ ಬಂದಾಗೆಲ್ಲ ಈ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ನೋಡಿ ಯಾವ ರೀತಿಯಲ್ಲಿ ಜಲಾವೃತವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ. ಹಿರಣ್ಯಕೇಶಿ ಮತ್ತು ಘಟಪ್ರಭಾ ನದಿಯ ಅಬ್ಬರಕ್ಕೆ ಈ ಪರಿಸ್ಥಿತಿ ನಿರ್ಮಾಣವಾಗೋಗಿದೆ ಗೋಕಾಕ್ನಲ್ಲಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಸದ್ಯ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ನಿಮಗೆ ಗೋಕಾಕ್ ನಗರದ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ಗೋಕಾಕ್ ನಗರದ ಏನು ನದಿ ತೀರದ ಪ್ರದೇಶಗಳಿದ್ದಾವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಏನು ಘಟಪ್ರಭಾ, ನಂತರ ಹಿರಣ್ಯಕೇಶಿ ಹಾಗೂ ಮಾರ್ಕಂಡೇಯ, ಬಳ್ಳಾರಿ ನಾಲಾ, ಈ 4 ನದಿಗಳು ಸೇರಿ ಗೋಕಾಕ್ ನಗರಕ್ಕೆ ನೀರು ಬರುತ್ತೆ. ಹೀಗಾಗಿ ಪ್ರವಾಹ ಈ ಭಾಗದಲ್ಲಿ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಜನರನ್ನು ಸ್ಥಳಾಂತರ ಮಾಡುವ ಕೆಲಸವನ್ನು ಬೆಳಗಾವಿ ಜಿಲ್ಲಾಡಳಿತ ಮಾಡ್ತಾ ಇದೆ. ಕೆಲವೊಂದಿಷ್ಟು ಜನರು ಈಗಾಗಲೇ ತಮ್ಮ ದಿನಬಳಕೆ ವಸ್ತುಗಳನ್ನ ತೆಗೆದುಕೊಂಡು ತೆರಳಿರುವಂಥದ್ದು. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಆ ಭಾಗದಲ್ಲಿ ಆಗ್ತಾ ಇದೆ. ಹೀಗಾಗಿ ಇನ್ನೂ ಸಾಕಷ್ಟು ಅಫೆಕ್ಟ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹ ಪರಿಸ್ಥಿತಿ ಗೋಕಾಕ್ ನಗರದಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ನನ್ನ ಎಡಬದಿಯಲ್ಲಿ ದೃಶ್ಯವನ್ನು ತೋರಿಸ್ತೇನೆ. ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮನೆಗಳಿದ್ದಾವೆ. ಇಲ್ಲೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇರುವಂಥದ್ದು. ಏನು ಗೋಕಾಕ್ ನಗರದ ದನಗಳ ಪೇಟೆ ಹಾಗೂ ಮಟನ್ ಮಾರ್ಕೆಟ್ ಏನಿದೆ ಆ ಪ್ರದೇಶಗಳು ಈಗ ಸದ್ಯ ಜಲಾವೃತವಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಹಾನಿಯಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ.